ಬೆಂಗಳೂರಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪ. ಆರ್.ಆರ್. ನಗರ ಪೊಲೀಸರಿಂದ ಯೋಗ ಗುರು ನಿರಂಜನ ಮೂರ್ತಿಯ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಆರ್.ಆರ್. ನಗರ ಪೊಲೀಸರು ಯೋಗ ಗುರು ನಿರಂಜನ ಮೂರ್ತಿಯನ್ನ ಬಂಧಿಸಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಯೋಗ ಕೇಂದ್ರ ನಡೆಸ್ತಾ ಇದ್ದಂತ ಯೋಗ ಗುರು ಯೋಗ ಸೆಂಟರ್ಗೆ ಬರ್ತಾ ಇದ್ದ ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಯೋಗ ಗುರು ನಿರಂಜನ ಮೂರ್ತಿ ಮೇಲೆ. 17 ವರ್ಷದ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಆರೋಪಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದಲ್ಲಿ ಹೆಸರು ಬರುವ ಹಾಗೆ ಮಾಡ್ತೀನಿ ಅಂತ ಆಕೆಯ ಮೇಲೆ ದೌರ್ಜನ್ಯವನ್ನ ನಡೆಸಿದ್ದ ಈ ಆರೋಪಿ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿ ಆರೋಪಿಯ ಬಂಧನ ಆಗಿದೆ. ಕೇಸ್ ದಾಖಲಾಗಿದ್ದ ನಂತರ ಆರೋಪಿ ಯೋಗ ಗುರು ತಲೆಮರೆಸಿಕೊಂಡಿದ್ರು. ಆರೋಪಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಪ್ರಕರಣ? ಶ್ವೇತಾ, ಯೋಗ ಗುರುವೊಬ್ಬರಿಂದ ನಡೆದಂತಹ ಕೃತ್ಯ ಇದು. ಇದಕ್ಕೆ ಸಂಬಂಧಪಟ್ಟಂತೆ ನಿರಂಜನ ಮೂರ್ತಿ ಎನ್ನುವಂತಹ ಯೋಗ ಗುರುವನ್ನ ಬಂಧಿಸುವಂತಹ ಕೆಲಸವನ್ನ ಆರ್.ಆರ್. ನಗರ ಪೊಲೀಸರು ಮಾಡಿದ್ದಾರೆ. ಇತ್ತೀಚೆಗೆ ದಾಖಲಾದಂತಹ ಒಂದು ಪ್ರಕರಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗದಲ್ಲಿ ನಿನಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮೆಡಲ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ಅಪ್ರಾಪ್ತ ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು. ಅದು ಕೂಡ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಎನ್ನುವಂತಹ ಒಂದು ಅಸೋಸಿಯೇಷನ್ ನ ಜನರಲ್ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡ್ತಿದ್ದಂತಹ ಈ ನಿರಂಜನ್ ಮೂರ್ತಿಯ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಬಂಧನವನ್ನ ಮಾಡಿ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೋಸ್ಕರವಾಗಿ 2023ರಲ್ಲಿ ಥೈಲ್ಯಾಂಡ್ಗೆ ಇವ್ರ ಜೊತೆ ಯುವತಿ ಹೋಗಿರ್ತಾರೆ. ತದನಂತರ ಈ ವೇಳೆ ಥೈಲ್ಯಾಂಡ್ಗೆ ಹೋದಂತಹ ಸಂದರ್ಭದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಜೊತೆಗೆ ಅದಾದ ನಂತರ ಆ ಇನ್ಸ್ಟಿಟ್ಯೂಟ್ ಅನ್ನ ಬಿಟ್ಟು ಮತ್ತೊಂದು ಇನ್ಸ್ಟಿಟ್ಯೂಟ್ಗೆ ಆ ಯುವತಿ ಸೇರ್ಕೊಳ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಆ ಇನ್ಸ್ಟಿಟ್ಯೂಟ್ ನಲ್ಲೂ ಇದನ್ನೇ ಯೋಗವನ್ನ ಹೇಳ್ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಈ ನಿರಂಜನ್ ಮೂರ್ತಿ ಕೆಲವೊಂದಿಷ್ಟು ಅಸಭ್ಯವಾಗಿ ವರ್ತಿಸುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಒಳ್ಳೊಳ್ಳೆ ನಿನಗೆ ಯೋಗದಲ್ಲಿ ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ತೀನಿ, ಮೆಡಲ್ ಅನ್ನ ಕೊಡಿಸ್ತೀನಿ ಎನ್ನುವಂತಹ ಒಂದು ಆಸೆಯನ್ನ ಹುಟ್ಟಿಸಿ ಜೊತೆಗೆ ಅವಳನ್ನ ಸಪರೇಟ್ ಆಗಿ ಕರೆದುಕೊಂಡು ಹೋಗಿ ಆ ಸಂದರ್ಭದಲ್ಲಿ ಅನುಚಿತವಾಗಿ ವರ್ತನೆಯನ್ನ ಮಾಡಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿರುತ್ತೆ. ಅದರ ಆಧಾರದ ಮೇಲೆ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ. ಸದ್ಯ ಆತ ಪ್ರಕರಣದ ಆಧಾರದ ಮೇಲೆ ಪೋಕ್ಸೋ ಕಾಯ್ದೆಯಡಿ ಸದ್ಯ ಯುವತಿಗೆ 19 ವರ್ಷ ಲೈಂಗಿಕ ದೌರ್ಜನ್ಯ ನಡೆದಂತಹ ಸಂದರ್ಭದಲ್ಲಿ ಅಪ್ರಾಪ್ತ ಯುವತಿಯಾಗಿದ್ದಂತಹ ಕಾರಣಕ್ಕೋಸ್ಕರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆತನನ್ನ ಬಂಧನವನ್ನ ಮಾಡಿ ಹೆಚ್ಚಿನ ತನಿಖೆಯನ್ನು ನಡೆಸುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.